ಎಲ್ಲಿ ಹೋಗ್ತಿದ್ಯಾ? ನನ್ನ ಅಕೌಂಟ್ ಇದೆ ಬ್ಯಾಂಕಲ್ಲಿ, ನಾನು ಕ್ಯಾಶ್ ತೆಗಿಬೇಕು. ನಿನ್ನ ಅಕೌಂಟು ಈ ಬ್ಯಾಂಕಲ್ಲಿ? ಹಾಗಿದ್ರೆ ನನ್ನ ಮನೆ ವಿಧಾನಸೌಧ ಪಕ್ಕದಲ್ಲಿದೆ, ಹೋಗಯ್ಯ ಹೊರಗೆ. ಅರೆ ಒಳಗೆ ಹೋಗೋದಕ್ಕೆ ಕೇಳಲ್ವನಯ್ಯ ನಿನ್ಗೆ? ಇವತ್ತು ಬ್ಯಾಂಕ್ಗೆ ತುಂಬಾ ಇಂಪಾರ್ಟೆಂಟ್ ದಿನ. ನಿನ್ನಂತ ಬಿಕಾರಿನ ಒಳಗ್ ನೋಡಿ ಎಲ್ರು ಗಾಬರಿ ಆಗ್ತಾರೆ. ಸಾರಿ, ಐಮ್ ಸಾರಿ. ವಾಟ್ ದ ಹೆಲ್? ನೀನ್ ಇಡೀ ಪಟ್ಟೆ ಹಾಳು ಮಾಡ್ಬಿಟ್ಯಲ್ಲ. ಐ ಆಮ್ ರಿಯಲಿ ಸಾರಿ. ಇಟ್ಸ್ ಅನ್ ಎಮರ್ಜೆನ್ಸಿ. ನಾನು ದುಡ್ಡು ತೆಗಿಬೇಕು ಇಮಿಡಿಯೇಟ್ ಆಗಿ. ದುಡ್ಡ? ಅದು ಈ ಬ್ಯಾಂಕ್ ಅಲ್ಲಿ. ಆರ್ ಯು ಶೋರ್? ಇದು ಇಂಟರ್ನ್ಯಾಷನಲ್ ಬ್ಯಾಂಕು. ಇಲ್ಲಿ ಯಾರು ಅಕೌಂಟ್ ಓಪನ್ ಮಾಡಕ್ ಆಗಲ್ಲ. ಆದ್ರೆ ನನ್ನ ಅಕೌಂಟ್ ಇದೆ ಇದರಲ್ಲಿ. ನಾನು 50 ಲಕ್ಷ ರೂಪಾಯಿ ತೆಗಿಬೇಕು ಇಮಿಡಿಯೇಟ್. ಮ್ಯಾಮ್, ನಾನು ಇವ್ರನ್ನ ತಡೆಯಕ್ಕೆ ತುಂಬಾ ಪ್ರಯತ್ನ ಪಟ್ಟೆ. ಅಯ್ಯೋ, ನಾನು ನಿಮ್ಗೆ ಹೇಳಿದ್ನಲ್ಲ, ನನ್ನ ಅಕೌಂಟ್ ಇದೆ ಈ ಬ್ಯಾಂಕಲ್ಲಿ. ಪರವಾಗಿಲ್ಲ ಸೆಕ್ಯೂರಿಟಿ, ಇವನ್ನಂತೂ ನಾನೇ ನೋಡ್ಕೋತೀನಿ. ಬನ್ನಿ ಸರ್, ಬನ್ನಿ, ನಿಮ್ ಅಕೌಂಟ್ ನಂಬರ್ ತೋರಿಸಿ ಬನ್ನಿ. Please. ಎಸ್, ಕಮ್. ಎಕ್ಸ್ಕ್ಯೂಸ್ ಮೀ, ಇಟ್ಸ್ ಅನ್ ಎಮರ್ಜೆನ್ಸಿ. ಪ್ಲೀಸ್ ಪ್ಲೀಸ್ ಮ್ಯಾಮ್. ನಿಮ್ ಅಕೌಂಟ್ ನಂಬರ್ ಹೇಳ್ತೀರಾ? 00010. ಅಲ್ಲ, ಇದು VIP ಅಕೌಂಟು. ನೀವ್ ನಿಮ್ ID ಪ್ರೂಫ್ ತೋರಿಸ್ಬೋದಾ? ಐ ಆಮ್ ರಿಯಲಿ ಸಾರಿ. ನನ್ನ ಬ್ಯಾಗೇಜ್ ಮಿಸ್ಪ್ಲೇಸ್ ಆಗೋಗಿದೆ. ಏನು? ಸೊ ನಿಮ್ಗೆ ಜಸ್ಟ್ 50 ಲಕ್ಷ ಸಾಕ, ಇಲ್ಲ ಇಡೀ ಬ್ಯಾಂಕ್ ನೇ ಬರ್ಕೊಟ್ಬಿಡ್ಲಾ? ಅಲ್ಲ, ಏನ್ ಹೇಳ್ತಾ ಇದ್ದೀರಾ ನೀವು? ಲಿಸನ್, ನಿನ್ನ ನೀನು ಸ್ಮಾರ್ಟ್ ಅಂತ ಅನ್ಕೊಂಡಿದ್ಯೋ ಇಲ್ಲ ನಮ್ನ ಮೂರ್ಖರು ಅನ್ಕೊಂಡಿದ್ಯೋ? ದಿಸ್ ಅಕೌಂಟ್ ಬಿಲಾಂಗ್ಸ್ ಟು ಧರಮ್ ಕುರಾನ, ಮತ್ತೆ ಅವ್ರಿರೋದು US ಅಲ್ಲಿ. ಮತ್ತೆ ನಿನ್ನ ನೋಡಿದ್ರೆ ಯಾವ್ದೋ ಸ್ಲಮ್ ಅಲ್ಲಿ ಇರೋ ತರ ಕಾಣಿಸ್ತಾ ಇದ್ಯಾ. 50 ರೂಪಾಯಿಗೆ ಯೋಗ್ಯತೆ ಇಲ್ಲ, 50 ಲಕ್ಷ ಕೇಳ್ತಾ ಇದ್ಯಾ? ಐ ಆಮ್ ಧರ್ಮ್ ಕುರಾನ. ಹಾ, ನಾನು ರುಕ್ಮಿಣಿ ವಸಂತ, ಸ್ಯಾಂಡಲ್ವುಡ್ ಅವಳು. ಲಿಸನ್, ನಾನು ಕೆಲ್ಸ ಮಾಡ್ತಾ ಇದ್ದೀನಿ, ಅದಕ್ಕೆ ಸಾಫ್ಟ್ ಆಗಿ ಮಾತಾಡ್ತಾ ಇದ್ದೀನಿ. ಏನಾಯ್ತು ಮ್ಯಾಮ್? ಇಸ್ ದೇರ್ ಎನಿ ಪ್ರಾಬ್ಲಮ್? ಎಸ್, ಇಲ್ಲಿ ನಿಂತಿದ್ದಾನಲ್ಲ, ಇವನು ಫ್ರಾಡ್ ಮಾಡಕ್ ಟ್ರೈ ಮಾಡ್ತಿದ್ದಾನೆ. ಇವನು ಇಲ್ದೇ ಇರೋ ಕತೆಗಳನ್ನ ಕಟ್ಟಿ ನಮ್ಗೆ ನಾಮ ಹಾಕ್ಬೇಕು ಅಂತ ಟ್ರೈ ಮಾಡ್ತಿದ್ದಾನೆ. ಲಿಸನ್, ನಾನ್ ನಿಮ್ಗೆ ತುಂಬಾ ಸಮಾಧಾನದಿಂದ ಹೇಳ್ತಾ ಇದ್ದೀನಿ, ಬಾಯಿ ಮುಚ್ಕೊಂಡು ಇಲ್ಲಿಂದ ಹೋದ್ರೆ ಸಾಕು, ಇಲ್ಲಾಂದ್ರೆ ಪೊಲೀಸ್ನ ಕರಿಬೇಕಾಗತ್ತೆ. ನೋಡಿ, ಸ್ವಲ್ಪ ಅರ್ಥ ಮಾಡ್ಕೊಳ್ಳಿ ನೀವು. ಇವನ್ ಮುಖ ನೋಡಿ, ಇವನು ನೋಡಿದ್ರೆ ಗೊತ್ತಾಗುತ್ತೆ ಇವ್ನು ರೋಡಲ್ಲೇ ಬಿದ್ದಿರ್ತಾನೆ ಅಂತ. ಮೇಡಮ್, ಸ್ವಲ್ಪ ದುಡ್ಡು ಡ್ರಾ ಮಾಡ್ಬೇಕಿತ್ತು. ನೆಕ್ಸ್ಟ್ ಕಸ್ಟಮರ್. ವೇಟ್ ಪ್ಲೀಸ್ ವೇಟ್. ನೋಡಿ, ನಾನು ಮುಂಚೆ ಬಂದಿದ್ದು. ನೀವು ನನ್ನ ಮಾತು ಕೇಳಿಸ್ಕೊಳ್ಳಿ. ಇಲ್ಲಿ ಕೇಳಿ, ಒಬ್ರು ಸಾವು ಬದುಕಿ ಮಧ್ಯೆ ಹೋರಾಡ್ತಾ ಇದ್ರೆ ಪ್ಲೀಸ್. ನಿನಗೆ ಒಂದ್ಸಲ ಹೇಳಿದ್ರೆ ಅರ್ಥ ಆಗಲ್ಲ ಅನ್ಸತ್ತೆ. ನಿನಗೆ ಸರಿಯಾಗಿ ಮಾಡ್ತೀನಿ. ಸೆಕ್ಯೂರಿಟಿ. ಅಯ್ಯೋ, ಟೈಮ್ ಯಾಕಪ್ಪ ವೇಸ್ಟ್ ಮಾಡ್ತಾ ಇದ್ಯಾ? ನೋಡಿ, ನನಗೆ ಗೊತ್ತಿದೆ ನಿಮ್ಮೆಲ್ಲರಿಗೂ ಟೈಮ್ ಇಂಪಾರ್ಟೆಂಟ್ ಅಂತ, ಆದ್ರೆ ಅದಕ್ಕಿಂತ ಇಂಪಾರ್ಟೆಂಟ್ ಒಬ್ಬರು ಜೀವ ಉಳಿಸೋದು. ಮ್ಯಾಮ್, ಪ್ಲೀಸ್ ಅಂಡರ್ಸ್ಟ್ಯಾಂಡ್. ನಿನ್ನಂತ ದೊಡ್ಡ ಫ್ರಾಡ್ಗೆ ಜೀವದ ಬೆಲೆ ಏನ್ ಗೊತ್ತು? ಜಸ್ಟ್ ಗೆಟ್ ಲಾಸ್ಟ್ ಫ್ರಮ್ ಹಿಯರ್. ಹೋಗಿಲ್ಲಿಂದ. ನೀವ್ ಯಾಕೆ ನನ್ನ ಮಾತು ಕೇಳಿಸ್ಕೊತಾ ಇಲ್ಲ? ಸೆಕ್ಯೂರಿಟಿ. ಯಾಕೆ ನನ್ನ ಮಾತನ್ನ ಅರ್ಥ ಮಾಡ್ಕೋತಾ ಇಲ್ಲ ನೀವು? ಸೆಕ್ಯೂರಿಟಿ. ಮ್ಯಾಮ್, ಪ್ಲೀಸ್ ನನ್ನ ಮಾತು ಕೇಳಿಸ್ಕೊಳ್ಳಿ ನೀವು. ಪ್ಲೀಸ್, ಇದು ಒಬ್ರು ಸಾವು ಬದುಕಿನ ಪ್ರಶ್ನೆ. ಪ್ಲೀಸ್. ಎಷ್ಟು ಧೈರ್ಯ ಇದ್ರೆ ನನ್ ಕೈ ಹಿಡಿತ್ಯಾ ನೀನು? ಯು ಬ್ಲಡಿ ಇಡಿಯಟ್. ಮೊದ್ಲು ಈ ಮನುಷ್ಯನ ಬ್ಯಾಂಕಿಂದ ಆಚೆ ಹಾಕಿ. ಬ್ಯಾಂಕ್ ಹತ್ರ ಏನಾದ್ರೂ ಇವ್ನ್ ಬಂದ್ರೆ ಅವನ್ ಯೋಗ್ಯತೆನ ತೋರ್ಸಿ. ಅದ್ ಹೇಗೆ ಆಚೆ ಹಾಕ್ತೀರಾ ನೀವು ನನ್ನನ್ನ? ಗೊತ್ತಾ ನಾನು ಯಾರು ಅಂತ? ಧರಮ್ ಕುರಾನ, ಒಬ್ಬ ಬಿಲೇನಿಯರ್. ನೀವೆಲ್ಲ ಹೀಗ್ ಬಿಹೇವ್ ಮಾಡ್ತೀರಾ ನನ್ನ ಹತ್ರ? ನಿನಗೆ ಯೋಚಿಸೋದಕ್ಕೂ ಆಗಲ್ಲ ನಾನು ನಿನ್ನ ಏನ್ ಮಾಡ್ತೀನಿ ಅಂತ. ಬಿಲಿಯನಿಯರ್. ಐ ಆಮ್ ಸೋ ಸಾರಿ ಸರ್, ಐ ಆಮ್ ಸೋ ಸಾರಿ. ನಾನ್ ನಿಮ್ಮನ್ನ ಕೇಳದೆ ಬರ್ತೋದೆ. ಏನ್ ತಗೊಳ್ತೀರಾ ಸರ್? ಕಾಫಿ, ಟೀ, ಇಲ್ಲ ಕೆನ್ನೆ ಮೇಲೆ ಮಾರ್ಕ? ಹೊಡಿಯೋ ಏಟಿಗೆ ಕನ್ಸಿಂದ ಎದ್ ಬಂದ್ಬಿಡ್ಬೇಕು. ಅಲ್ಲ, ಹೇಳ್ತಾ ಇದ್ದೀರಲ್ಲ ನೀವೊಂದ್ ದೊಡ್ಡ ಬಿಲಿಯನಿಯರ್ ಅಂತ. ಹಾಗಿದ್ಮೇಲೆ ನೀವ್ 50 ಲಕ್ಷಕ್ಕೋಸ್ಕರ ಈ ಬ್ಯಾಂಕಿಗೆ ಯಾಕೆ ಬಂದಿದ್ದೀರಾ? ಅಲ್ಲ, ಹಾಗ್ ಬರ್ಬೇಕು ಅಂದ್ರು ನಿಮ್ ಪಾಕೆಟ್ ಅಲ್ಲಿ ಸ್ವಲ್ಪ ಹತ್ರ ದುಡ್ಡಿರ್ಬೇಕಲ್ವಾ? ಲೆಟ್ ಮಿ ಚೆಕ್. ನೋ ಸರ್, ಪ್ಲೀಸ್ ಪ್ಲೀಸ್. ಛೀ, ಯು ಶಿ ನನ್ ಕೈ ಕೂಡ ಬಟ್ಟೆ ತರ ಗಲೀಜಾಗೋಯ್ತು. ಅಲ್ಲ ರೀ, ನಿಮ್ ಪಾಕೆಟ್ ಅಲ್ಲಿ ₹1 ಕೂಡ ಇಲ್ಲ. ಅದೆಂತ ಬಿಲಿಯನಿಯರಪ್ಪ ನೀವು? ಪ್ಲೀಸ್ ಬಿಲೀವ್ ಮೀ, ನನ್ನ ಬ್ಯಾಗೇಜ್ ಎಲ್ಲ ಏರ್ಪೋರ್ಟ್ ಅಲ್ಲಿ ಮಿಸ್ಪ್ಲೇಸ್ ಆಗೋಗಿದೆ. ಹಾಗಾಗಿ ನನ್ನ ಹತ್ರ ID ಕಾರ್ಡ್ಸು ಯಾವುದೂ ಇಲ್ಲ. ಏರ್ಪೋರ್ಟ್? ಯು ಸೇಯಿಂಗ್ ಏರ್ಪೋರ್ಟ್ ರೈಟ್? ಪ್ಲೇನ್ ನ ನೋಡಿದ್ಯಾ ಇವತ್ತಾದ್ರೂ ಲೈಫ್ ಅಲ್ಲಿ? ಏರ್ಪೋರ್ಟ್ ಬಗ್ಗೆ ಮಾತಾಡ್ತಾ ಇದ್ದಾನೆ. ಮ್ಯಾಮ್, ಇವನು ಆಟೋದಲ್ಲಿ ಬಂದಿದ್ದಾನೆ.
ಹಾ ಇವನೇ ಓಡಿಸ್ಕೊಂಡ್ ಬಂದಿರ್ಬೇಕು ಮತ್ತಿನ್ನೇನು. ನೀವು ನನ್ನ ಪರಿಸ್ಥಿತಿ ನೋಡಿ, ಬ್ಲಡ್ ಅಂಟಿದೆ ನನ್ನ ಶರ್ಟ್ಗೆ. ನಿಮ್ಗೆ ಅರ್ಥ ಆಗ್ತಾ ಇಲ್ವಾ ನನ್ನ ಪರಿಸ್ಥಿತಿ ಏನು ಅಂತ? ಕೈ ಮುಗಿದು ಕೇಳ್ಕೊತಾ ಇದ್ದೀನಿ ನಿಮ್ಮ ಹತ್ರ, ಪ್ಲೀಸ್ ಹೆಲ್ಪ್ ಮೀ. ನಂಗ್ ಕಾಣಿಸ್ತಾ ಇದೆ ಇದೆಲ್ಲ ನೀನ್ ನಾಟಕ ಮಾಡ್ತಿರೋದು. ಇದೆಲ್ಲ ದುಡ್ಗೋಸ್ಕರ ಅಷ್ಟೇ ಅಲ್ವಾ? ಈ ಫೇಕ್ ಬ್ಲಡ್ ಮತ್ತೆ ನೀನ್ ಆಡ್ತಿರೋ ಈ ಡ್ರಾಮಾ ಇದೆಲ್ಲ ಬೇಕಾದ್ರೆ ಬೇರೆ ಕಡೆ ಮಾಡ್ಕೋ, ಅರ್ಥ ಆಯ್ತಾ? ಇಲ್ಲ ಅಲ್ಲ ಮೇಡಮ್, ಇವ್ ನಿಮ್ ಶರ್ಟ್ನ ಹಾಳು ಮಾಡಿದಾನೆ, ನೀವ್ ಇದಕ್ ಸೇಡ್ ತೀರ್ಸ್ಕೊಳಲ್ವಾ? ಅವಾಗಿಂದ ತೊಂದರೆ ಕೊಡ್ತಾ ಇದಾನೆ. ಸಿ ಐ ವಿಲ್ ಬೈ ಯು ನ್ಯೂ ಡ್ರೆಸ್, ಓಕೆ? ಯು ವಿಲ್ ಬೈ ಮಿ ಅ ನ್ಯೂ ಡ್ರೆಸ್? ಮೊದ್ಲು ನೀನ್ ಒಳ್ಳೆ ಬಟ್ಟೆ ತಗೊಳ್ಳೋದನ್ನ ಕಲ್ತ್ಕೋ. ನಿನ್ನ ನೋಡ್ತಾ ಇದ್ರೆ ಯಾವ್ದೋ ಗಲೀಜ್ ನೀರ್ ಒಳಗಡೆ ಬಿದ್ ಬಂದಿದ್ಯಾ ತರ ಕಾಣಿಸ್ತಾ ಇದ್ಯಾ, ಜೊತೆಗೆ ಈ ಕೆಟ್ಟ ಸ್ಮೆಲ್ ಬೇರೆ. ಛೀ. ಮತ್ತೆ ನಿನ್ಗೆ ಲೆಕ್ಕ ಚುಪ್ತ ಮಾಡ್ಬೇಕಲ್ವಾ? ಐ ಹ್ಯಾವ್ ಅನ್ ಐಡಿಯಾ, ಲೆಕ್ಕ ಚುಪ್ತ ಮಾಡೋಣ. ಗಾರ್ಡ್ಸ್, ಇವನ್ನ ಹಿಡ್ಕೊಳ್ಳಿ. ಬಿಡಿ ನನ್ನನ್ನ. ಏನಾಯ್ತು? ನಿನಗ್ ಲೆಕ್ಕ ಚುಪ್ತ ಮಾಡ್ಬೇಕಿತ್ತಲ್ವಾ? ಬಿಡಿ ನನ್ನನ್ನ. ಸಾಕು, ಜಾಸ್ತಿ ಆಯ್ತು ನಿನ್ನ ಅಧಿಕ ಪ್ರಸಂಗ. ನೀನು ನನ್ನನ್ನು ಕಳ್ಳ ಅಂದೆ, ಬಿಕಾರಿ ಅಂತ ಹೇಳ್ದೆ. ಸಾಕ್ಷಿ ಬೇಕಲ್ಲ ನಿಂಗೆ? ಸರಿ ಆಯ್ತು, ಕೊಡ್ತೀನಿ ನಾನು ನಿನಗೆ ಸಾಕ್ಷಿನ. ಮುಂದಿನ ಕತೆ ತಿಳ್ಕೊಳ್ಳೋಕೆ ನೋಡಿ ಬಿಲಿಯನೇರ್ ಹೇಸ್ಟ್ ಫ್ರೀ ಟ್ರಯಲ್ ಜೊತೆ ಕೂಕು ಟಿವಿಯಲ್ಲಿ.